ಶರಣಾಗತಿ ಸುದ್ದಿ ಬೆನ್ನಲ್ಲೇ ಕುತ್ಲೂರಿನಲ್ಲಿ ಅಭಿವೃದ್ಧಿಯ ಚರ್ಚೆ ಜೋರಾಗಿದೆ. ವಿದ್ಯುತ್ ರಸ್ತೆ ಇಲ್ಲದ ಕುತ್ಲೂರಿಗೆ ಹೊಸ ಶಕ್ತಿಯ ಭರವಸೆ ಸಿಗ್ತಾ ಇದೆ. ನಕ್ಸಲ್ ಪೀಡಿತ ಕುತ್ಲೂರಿನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ಗ್ರೌಂಡ್ ರಿಯಾಲಿಟಿ ಚೆಕ್ ಇದೆ. ನಕ್ಸಲ್ ಪೀಡಿತ ಕುತ್ಲೂರಿನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಊರಿನ 30 ಮನೆಗಳಿಗೆ ವಿದ್ಯುತ್ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ, ಯಾವುದೂ ಇಲ್ಲ. ಮೂಲಭೂತ ಸೌಲಭ್ಯಗಳೇ ಇಲ್ಲದೆ ಊರಿನ ಜನ ಪರದಾಡ್ತಾ ಇದ್ದಾರೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಿಂದ ಸೌಲಭ್ಯ ಇಲ್ಲ. ನಕ್ಸಲ್ ನಿಗ್ರಹ ದಳದ 24 ಗಂಟೆ ಕಣ್ಗಾವಲಿನ ಈ ಕುತ್ಲೂರು ಗ್ರಾಮದಲ್ಲಿ ಈಗ ಹೊಸ ಶಕ್ತಿಯ ಭರವಸೆ ಸಿಗ್ತಾ ಇದೆ. ಊರು ಅಭಿವೃದ್ಧಿಯಾಗಿಲ್ಲ, ಕರೆಂಟ್ ಇಲ್ಲ, ರಸ್ತೆ ಇಲ್ಲ. ಅದರ ಜೊತೆಗೆ ಸರ್ಕಾರದ ಇಲಾಖೆಗಳ ಕಿರುಕುಳಕ್ಕೆ ಬೇಸತ್ತು ನಕ್ಸಲಿಸಂನತ್ತ ಮುಖ ಮಾಡಿದ್ದಂತಹ ಒಂದು ಹೆಚ್ಚು ಬಹುತೇಕ ಒಂದು 2-3 ಜನ ನಕ್ಸಲಿಸಂನ ಕಡೆಗೆ ಮುಖ ಮಾಡಿದಂಥ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುತ್ಲೂರು. ಈಗ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಶರಣಾಗತಿ ಚರ್ಚೆಗಳು ಬಂತು. ಶರಣಾಗತಿ ಆಗ್ತಾ ಇದ್ದಾರೆ. ಇದರ ಈ ಭಾಗದ ಕೊನೆಯ ನಕ್ಸಲ್ ಚಳವಳಿಯಲ್ಲಿ ಗುರುತಿಸಿಕೊಂಡಿದ್ದಂಥ ಸುಂದರಿ ಶರಣಾಗುವ ಮೂಲಕ ಈಗ ಮತ್ತೆ ಕುತ್ಲೂರಿನಲ್ಲಿ ಒಂದು ಅಭಿವೃದ್ಧಿಯ ಭರವಸೆಗಳು ಮೂಡಿರುವಂಥದ್ದು ಗಮನಿಸಬೇಕಾದಂಥ ವಿಚಾರ. ಹಲವು ವರ್ಷಗಳು ಸಂದರು, ಸ್ವತಂತ್ರ ಬಂದರೂ ಕೂಡ ಈ ಗ್ರಾಮಕ್ಕೆ ಇನ್ನೂ ಕೂಡ ವಿದ್ಯುತ್ ಬಂದಿಲ್ಲ, ಸುಸಜ್ಜಿತವಾದ ರಸ್ತೆಯೂ ಕೂಡ ಬಂದಿಲ್ಲ. ಆ ಒಂದು ಗ್ರಾಮದಲ್ಲಿ ನಾನು ಇದೀನಿ, ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಇಲ್ಲಿರುವಂತಹ ಮನೆಗಳಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ, ಈ ಮನೆಗಳಿಗೆ ತೀರಾ ಇತ್ತೀಚೆಗೆ ಬಹುಶಃ ಒಂದು ವರ್ಷ 2 ವರ್ಷ ಆಗಿರ್ಬೋದು ಅಷ್ಟೇ, ಇಲ್ಲಿನ ಮನೆಗಳಲ್ಲಿ ಅವರು ಮೊಬೈಲ್ ಚಾರ್ಜ್ ಇಡಬೇಕಾದ್ರೆ ಅಟ್ಲೀಸ್ಟ್ ಇಲ್ಲಿನ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣಕ್ಕೆ ಅವರು ಸೋಲಾರನ್ನು ಬಳಸ್ತಾ ಇದ್ದಾರೆ. ಸರ್ಕಾರ ಅವರಿಗೆ ಈಗ ಸೋಲಾರ್ನ ಸೌಲಭ್ಯಗಳನ್ನಷ್ಟೇ ಮಾಡಿಕೊಟ್ಟಿದೆ. ಯಾಕಂದರೆ ಒಂದಷ್ಟು ಕಾನೂನಾತ್ಮಕ ತೊಂದರೆಗಳು ಇಲ್ಲಿ ಕುದುರೆಮುಖ ಅರಣ್ಯ ವ್ಯಾಪ್ತಿಯನ್ನು ಹೊಂದಿರುವಂಥ ಜಾಗ, ಅದು ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಹುದು, ವಿದ್ಯುತ್ ಲೈನ್ಗಳನ್ನು ಎಳಿಬಾರ್ದು, ಕಂಬಗಳನ್ನು ಹಾಕಬಾರ್ದು ಅನ್ನುವಂತಹ ಕಾನೂನುಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ವಿದ್ಯುತ್ ಸಂಪರ್ಕಗಳು ಇಲ್ಲ. ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣಕ್ಕೆ ಈ ರೀತಿಯಾಗಿದೆ. ಆದರೆ ಇಲ್ಲಿ ಜನ ಕೃಷಿ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಅವರು ಕೃಷಿಯನ್ನೇ ನಂಬಿ ಅವರು ಬದುಕ್ತಾ ಇದ್ದಾರೆ, ಕೃಷಿಕ ಕಾರ್ಯಗಳೇ ಇಲ್ಲಿ ಆಗ್ತಾ ಇದೆ. ಆದರೆ ನಾನು ಇಲ್ಲಿನ ರಸ್ತೆಗಳನ್ನು ತೋರಿಸ್ತೀನಿ. ಯಾಕಂದರೆ ಇಲ್ಲಿಗೆ ಇವರಿಗೆ ಮೇಜರ್ ಮತ್ತೊಂದು ಸಮಸ್ಯೆ ಕರೆಂಟಿನ ಜೊತೆಗೆ ರಸ್ತೆ. ಇಲ್ಲಿನ ರಸ್ತೆಗಳು ಹೇಗಿದೆ ಅಂದರೆ, ಯಾವುದೇ 4 ವೀಲರ್ ವಾಹನಗಳು ಅಂದರೆ ಕಾರು ಅಥವಾ ಬೇರೆ ಯಾವುದೇ ವಾಹನಗಳು ಇಲ್ಲಿಗೆ ಬಂದು ವಾಪಸ್ ಹೋಗುವಂಥ ಸ್ಥಿತಿಯಲ್ಲಿಲ್ಲ. ದೊಡ್ಡ ಕಲ್ಲುಗಳಾಗಿರ್ಬೋದು, ಹೊಂಡ ಗುಂಡಿಗಳಾಗಿರ್ಬೋದು, ಯಾವುದೇ ಡಾಮರೀಕರಣದ ವ್ಯವಸ್ಥೆಗಳೇ ಇಲ್ಲದ ರಸ್ತೆಗಳನ್ನು ನೀವು ನೋಡಬಹುದು. ಉದ್ದಕ್ಕೆ ನಾವು ಗಮನಿಸ್ತಾ ಹೋದರೆ ಎಲ್ಲೂ ಕೂಡ ರಸ್ತೆಗಳಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಸುಮಾರು ಒಂದು 7, 8, 9, 10 ಕಿಲೋಮೀಟರ್ವರೆಗೂ ಮೇನ್ ರೋಡು ಕುತ್ಲೂರಿನ ಡಾಮರೀಕರಣ ಆದಂಥ ರಸ್ತೆಗಳಿಗೆ ಹೋಗಲಿಕ್ಕೆ ಇಲ್ಲಿನ 30 ಮನೆಯವರು ಪಡಿಪಾಟಲು ದೊಡ್ಡದು. ಹಾಗಾಗಿ ಅವರು ಸಿಟಿಗೆ ಹೋಗುವಂಥದ್ದಂದರೆ ಅದು ತಿಂಗಳಿಗೊಮ್ಮೆಯೋ ಅಥವಾ ವಾರದಲ್ಲಿ 1-2-3 ಸಲವೋ ಈ ರೀತಿಯಾಗಿ ಹೋಗಿ ಬರ್ತಾರೆ. ನಿತ್ಯ ಅವರಿಗೆ ಹೋಗುವಂಥದ್ದು ಕಷ್ಟದ ವಿಚಾರ. ಕೆಲವೊಂದು ಆಟೋಗಳಷ್ಟೇ ಇಲ್ಲಿಗೆ ಬರುತ್ತೆ, ಆಟೋ ಚಾಲಕರಷ್ಟೇ ಇಲ್ಲಿಗೆ ಬರ್ತಾರೆ. ಉಳಿದಂತೆ ಬಹುತೇಕ ಕಾಡಿನ ಮಧ್ಯೆ ಇರುವಂತಹ ಬದುಕು 30-40 ಫ್ಯಾಮಿಲಿಗಳದ್ದು. ಹಾಗಾಗಿ ಈ ಒಂದು ಶರಣಾಗತಿಯ ಮೂಲಕ ಇವರಲ್ಲಿ ಮತ್ತೆ ಒಂದು ಭರವಸೆ ಚಿಗುರಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆಗಳು ಈಡೇರಬಹುದು ಅನ್ನುವಂಥ ನಂಬಿಕೆಯಲ್ಲಿದ್ದಾರೆ. ರಸ್ತೆ ಆಗಬಹುದು ಅನ್ನುವಂಥ ನಂಬಿಕೆಯಲ್ಲಿದ್ದಾರೆ. ನೀವು ಗಮನಿಸಬಹುದು, ಇಲ್ಲಿ ಒಂದು ಸಣ್ಣ ರಸ್ತೆಯನ್ನು ಅವರು JCBಯಲ್ಲೋ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಅದನ್ನು ರಸ್ತೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅಂಥವರ ಮೇಲೆ ಪ್ರಕರಣಗಳು ದಾಖಲಾಗುತ್ತೆ. ಆ ಕಾರಣದಿಂದಾಗಿ ಇದೆಲ್ಲವೂ ಕೂಡ ಅಸಾಧ್ಯವಾದ ಮಾತು. ಹಾಗಾಗಿ ಸರ್ಕಾರ ಯೋಚನೆ ಮಾಡಿದೆ, ಮುಂದಿನ ದಿನಗಳಲ್ಲಿ ಅದಾಗುತ್ತಾ ಗೊತ್ತಿಲ್ಲ. ಕಾನೂನಾತ್ಮಕವಾದಂಥ ಅಡೆತಡೆಗಳು ಸಾಕಷ್ಟಿದೆ. ಆದರೆ ಶರಣಾಗತಿಯ ಮೂಲಕ ಅಂಥದ್ದೊಂದು ಹೊಸ ನಂಬಿಕೆ ಇಲ್ಲಿ ಚಿಗುರೊಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.